ನಮಸ್ಕಾರ ಸ್ನೇಹಿತರೆ, ಚಿತ್ತಾರ ಅರ್ಪಿಸುವ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಸಾಮಾನ್ಯವಾಗಿ ಮಾಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಮೂಲಕ ಕಥೆ ಹೇಳುವಂತಹ ಟೆಂಪ್ಲೆಟ್ ಅನ್ನ ತೆಲುಗು ಸಿನಿಮಾಗಳಲ್ಲಿ ಹೆಚ್ಚಾಗಿ ಫಾಲೋ ಮಾಡ್ತಾರೆ. ಆದ್ರೆ 2020ರಲ್ಲಿ HIT ಹಿಟ್ ಅನ್ನುವಂತಹ ಒಂದು ಸಿನಿಮಾ ಬರುತ್ತೆ. ಆಪ್ಟೋಮೆಟ್ರಿನಲ್ಲಿ PhD ಮಾಡಿರುವ ಸೈಲೇಸ್ ಕೊಲನು ಅವರು ಈ ಸಿನಿಮಾದ ನಿರ್ದೇಶಕ. ನರೇಷನ್, ಡೀಟೇಲಿಂಗ್, ರೈಟಿಂಗ್, ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲವೂ ಕೂಡ ಈ ಸಿನಿಮಾದಲ್ಲಿ ಆನ್ ಪಾಯಿಂಟ್ ಇತ್ತು. ಆಲ್ಮೋಸ್ಟ್ ಒಂದು ಅಥೆಂಟಿಕ್ ಕ್ರೈಮ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಅನ್ನ ಈ ಸಿನಿಮಾ ಕೊಟ್ಟಿತ್ತು. ಒಂದು ಮಲಯಾಳಂ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ನೋಡಿದಂತಹ ವೈಬ್ಸ್ ಈ ಸಿನಿಮಾ ನೋಡಿದಾಗ ಸಿಕ್ಕಿತ್ತು. ಸಿನಿಮಾದ ರೈಟಿಂಗ್ ಅಷ್ಟು ರೂಟೆಡ್ ಆಗಿತ್ತು, ಅಷ್ಟು ರಿಯಲಿಸ್ಟಿಕ್ ಆಗಿತ್ತು. ಎಲ್ಲೂ ಕೂಡ ಕಮರ್ಷಿಯಲ್ ಎಲಿಮೆಂಟ್ಸ್ ಗಳನ್ನ ಬೇಕು ಅಂತ ತುರ್ಕಿರ್ಲಿಲ್ಲ. HIT ಫಸ್ಟ್ ಕೇಸ್ ಅಂದ್ರೆ ಫಸ್ಟ್ ಪಾರ್ಟ್ ನೋಡಿದವ್ರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗಿರುತ್ತೆ. ಈ ಸಿನಿಮಾದಲ್ಲಿ ವಿಶ್ವಕ್ ಸೇನ್ ಹೀರೋ ಆಗಿ ಆಕ್ಟ್ ಮಾಡಿದ್ರು. ಸುಮಾರು 6 ಕೋಟಿ ಬಜೆಟ್ ನಲ್ಲಿ ತಯಾರಾದಂತಹ HIT ಫಸ್ಟ್ ಕೇಸ್ ಸಿನಿಮಾ ಒಳ್ಳೆ ಕಲೆಕ್ಷನ್ ಮಾಡಿತ್ತು. OTT ನಲ್ಲಿ ಹೆಚ್ಚು ಸ್ಟ್ರೀಮಿಂಗ್ ಕೂಡ ಆಗಿತ್ತು. 2022ರಲ್ಲಿ HIT ಸೆಕೆಂಡ್ ಕೇಸ್ ರಿಲೀಸ್ ಆಯಿತು. ಇದರ ಬಜೆಟ್ ಫಸ್ಟ್ ಪಾರ್ಟ್ಗಿಂತ ಡಬಲ್ ಆಯಿತು. ಸಿನಿಮಾ ಮತ್ತೆ ಹಿಟ್ ಆಯಿತು. ಅಡಿ ವಿಶೇಷ್ ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ರು. ಈ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಸುಮಾರು 43 ಕೋಟಿ ಆಗಿತ್ತು. ಈಗ 2025ರಲ್ಲಿ HIT ಥರ್ಡ್ ಕೇಸ್ ಅಂದ್ರೆ ಪಾರ್ಟ್ 3 ಸಿನಿಮಾ ರಿಲೀಸ್ ಆಗಿದೆ. ನ್ಯಾಚುರಲ್ ಸ್ಟಾರ್ ನಾನಿ ಮತ್ತು KGF ಖ್ಯಾತಿಯ ಶ್ರೀನಿಧಿ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಬಜೆಟ್ ಸುಮಾರು 60 ಕೋಟಿ ಆಗಿದೆ. 3 ಸಿನಿಮಾಗೂ ನಾನಿ ಅವರೇ ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿದ್ರು. ಈಗ ಮೊದಲನೇ ಬಾರಿಗೆ ತಾವೇ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಸಿನಿಮಾದಲ್ಲಿ ನಾನಿ ಅವರು ಹೀರೋ ಆಗಿ ಆಕ್ಟ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ಈಗ ನಾನು ಈ ಥರ್ಡ್ ಕೇಸ್ನ ಪ್ಲಾಟ್ ಕಡೆ ಬಂದ್ಬಿಡ್ತೀನಿ. ವಿಶಾಖಪಟ್ಟಣಂನ ಹೋಮಿಸೈಡ್ ಇಂಟರ್ವೆನ್ಷನ್ ಟೀಮ್ ಅಂದ್ರೆ HIT ನಲ್ಲಿ ಪೊಲೀಸ್ ಆಗಿರುವಂತಹ ಅರ್ಜುನ್ ಇವಾಗ ಕ್ರಿಮಿನಲ್ ಕೇಸ್ ಮೇಲೆ ಜೈಲಲ್ಲಿದ್ದಾನೆ. ಕಾರಣ ಏನು ಅಂತ ಗೊತ್ತಿಲ್ಲ. ಜೈಲಲ್ಲಿರುವಂತಹ ಇನ್ನೊಬ್ಬ ಖೈದಿ ಪೊಲೀಸ್ ಆಗಿರೋನ್ ಯಾಕೆ ಕ್ರಿಮಿನಲ್ ಕೇಸಲ್ಲಿ ಜೈಲಿಗೆ ಬಂದೆ ಅಂತ ಕೇಳಿದಾಗ ಒಂದು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಅರ್ಜುನ್ ವಿಶಾಖಪಟ್ಟಣಂನಲ್ಲಿ ಒಬ್ಬ ರುತ್ಲೆಸ್ ಮತ್ತು ಇಂಟೆಲಿಜೆಂಟ್ ಕಾಪ್ ಆಗಿದ್ದ ಅನ್ನೋದು ರಿವೀಲ್ ಆಗುತ್ತೆ. ಆಂಗ್ಸೈಟಿ ಇಶ್ಯೂಸ್, ಆಂಗರ್ ಇಶ್ಯೂಸ್ ಇರುವಂತಹ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅರ್ಜುನ್ ಆನ್ ಅ ಕಾಂಟ್ರಾಸ್ಟ್ ಒಂದು ಕೊಲೆನ ತಾನೇ ಮಾಡಿ ಅದರ ಎವಿಡೆನ್ಸ್ ಅನ್ನ ಮುಚ್ಚಿಡ್ತಾನೆ. ಇದರ ಜೊತೆಗೇನೆ ಇನ್ನೂ ಮದುವೆ ಆಗದೆ ಇರುವ ಕಾರಣ ಡೇಟಿಂಗ್ ಆಪ್ಸ್ ಮೂಲಕ ಪಾರ್ಟ್ನರ್ ಅನ್ನ ಹುಡುಕಿಕೊಂಡು ಮದುವೆ ಆಗೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇರ್ತಾನೆ. ಅರ್ಜುನ್ ತಂದೆ ಪ್ಲೇಡ್ ಬೈ ಸಮುದ್ರ ಕಣಿ ಮಗನಿಗೆ ಮ್ಯಾಟ್ರಿಮೋನಿಯಲ್ ಸೈಟ್ ನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅವರು ಕೂಡ ಹೆಣ್ಣನ್ನ ಹುಡುಕ್ತಾ ಇರ್ತಾರೆ. ಸೊ ಈ ರೀತಿ ಎಲ್ಲ ಇರುವಾಗ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅರ್ಜುನ್ ಇನ್ನೊಂದು ಕೊಲೆ ಮಾಡೋದಕ್ಕೆ ಹೊರಟಾಗ ತನ್ನ ಕೊಲೀಗ್ ಕೈಯಲ್ಲಿ ಸಿಕ್ಕಾಕೊಳ್ತಾನೆ. ಆಗ ಅರ್ಜುನ್ ಯಾಕೆ ಜನಗಳನ್ನ ಅನ್ಯೂಶುವಲ್ ಆಗಿ ಕೊಲೆ ಮಾಡ್ತಾ ಇದ್ದಾನೆ, ಅವನ ಇಂಟೆನ್ಷನ್ ಏನು ಅನ್ನೋದು ರಿವೀಲ್ ಆಗುತ್ತೆ. ಅದೇನು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಹಿಟ್ ಥರ್ಡ್ ಕೇಸ್ ಸಿನಿಮಾನ ನೀವು ಥಿಯೇಟರ್ ಅಲ್ಲೇ ನೋಡ್ಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಈ ಸಿನಿಮಾದ ಪಾಸಿಟಿವ್ಸ್ ಕಡೆ ಬರೋದಾದ್ರೆ ಈ ಸಿನಿಮಾದ ನಾಟ್ ಅಂತ ಹೇಳ್ತೀನಿ. ನಾಟ್ಗಿಂತ ಜಾಸ್ತಿ ಈ ಸಿನಿಮಾದ ಸ್ಕೇಲ್ ಮತ್ತು ಎಕ್ಸಿಕ್ಯೂಷನ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನನಗೆ ಇಷ್ಟ ಆಯಿತು. ನಾನಿ ಅವರ ಪಾತ್ರದ ಡಿಸೈನ್ ಚೆನ್ನಾಗಿತ್ತು. ತಮಗಿರುವಂತಹ ಫ್ಯಾಮಿಲಿ ಹೀರೋ ಇಮೇಜ್ ಅನ್ನ ಶೆಡ್ ಮಾಡಿ ಮಧ್ಯವಯಸ್ಕ ರೂತ್ಲೆಸ್ ಕಾಪ್ ಆಗಿ ನಾನಿ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಡೈಲಾಗ್ ಡೆಲಿವರಿ, ಫೈಟ್ಸ್ ಮತ್ತು ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ಈ ಕಥೆಗೆ ಬೇಕಾಗಿರೋ ಥರ ಅವರು ಚೆನ್ನಾಗಿ ಈ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ. ಈ ಸಿನಿಮಾದ ಫಸ್ಟ್ ಹಾಫ್ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಡಾರ್ಕ್ ವೆಬ್ ಮೂಲಕ ಇನ್ಕಾಗ್ನಿಟೋ ಮೋಡ್ನಲ್ಲಿ ನಡೆಯುವಂತಹ ಕ್ರೈಮ್ ಅನ್ನ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಪ್ರಿಮೈಸ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಮುಳ್ಳಿನಿಂದಲೇ ಮುಳ್ಳನ್ನು ತೆಗಿಬೇಕು ಅನ್ನುವಂತಹ ವಿಷಯನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇಂಟರ್ವಲ್ ಬ್ಲಾಕ್ ಕೂಡ ಕನ್ಸಿಡರಬ್ಲಿ ಚೆನ್ನಾಗೇ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಇನ್ನು ಶ್ರೀನಿಧಿ ಶೆಟ್ಟಿ ಅವರ ಪಾತ್ರದ ಬಗ್ಗೆ ಹೇಳೋದಾದ್ರೆ ಜಸ್ಟ್ ಒಂದು ಲವ್ ಆಂಗಲ್ ಅಂತ ಅವರನ್ನ ಇಟ್ಕೊಳ್ದೇನೆ ಅವರ ಪಾತ್ರಕ್ಕೆ ಇನ್ನೊಂದು ಲೇಯರ್ ಕೂಡ ಆಡ್ ಮಾಡಿದ್ದಾರೆ. ಅದು ಇಂಟ್ರೆಸ್ಟಿಂಗ್ ಆಗಿತ್ತು. ಇಲ್ಲಾಂತಂದ್ರೆ ಈ ಲವ್ ಆಂಗಲ್ ಮಾತ್ರ ಆಗಿರ್ತಿದ್ರೆ ಬಹುಶಃ ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಅವ್ರ ಪಾತ್ರ. ಜೊತೆಗೆ ಶ್ರೀನಿಧಿ ಅವರು ಆ ಒಂದು ಇಂಟ್ರೆಸ್ಟಿಂಗ್ ಲೇಯರ್ ಅನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಕೂಡ ಹೇಳ್ತೀನಿ. ಅವರ ತೆಲುಗಿನ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಅದು ಬಿಟ್ಟರೆ ಮಿಕ್ಕಿ ಜೆ ಮೇಯರ್ ಅವರ ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿ ವರ್ಕ್ ಆಯಿತು. ಜೊತೆಗೆ ಚಿತ್ರದ ಕೊನೆಯಲ್ಲಿ ಬರುವಂತಹ ಅಡಿ ವಿಶೇಷ್ ಕ್ಯಾಮಿಯೋ ವಿಸಲ್ ವರ್ತಿ ಮೊಮೆಂಟ್ ಆಗಿತ್ತು. ಫೋರ್ತ್ ಪಾರ್ಟ್ ಅಲ್ಲಿ ಹೀರೋ ಆಗಿ ತಮಿಳು ನಟ ಕಾರ್ತಿ ಅವರು ಇರ್ತಾರೆ ಅನ್ನುವಂತಹ ಒಂದು ಐಡಿಯಾ ಕೂಡ ಚೆನ್ನಾಗಿತ್ತು. ಇನ್ನು ಈ ಸಿನಿಮಾದ ಫ್ಲಾಸ್ ಬಗ್ಗೆ ಹೇಳೋದಾದ್ರೆ ಈ ಚಿತ್ರದ ಸೆಕೆಂಡ್ ಹಾಫ್ನ ರೈಟಿಂಗ್ ಅಂತ ಹೇಳ್ತೀನಿ. ಇಂಟರ್ವಲ್ ಬ್ಲಾಕ್ ತನಕ ಒಂದು ಸಾಲಿಡ್ ಪ್ರಿಮೈಸ್ ಅನ್ನ ಸೆಟ್ ಮಾಡಿದ್ರು. ಕಿಲ್ಲರ್ ಮೋಟಿವ್ ಏನು, ಒಂದೇ ಪ್ಯಾಟರ್ನ್ ನಲ್ಲಿ ಮರ್ಡರ್ ಆಗ್ತಾ ಇರೋದು ಯಾಕೆ, ಡಾರ್ಕ್ ವೆಬ್ ನಲ್ಲಿ ಆಕ್ಟಿವ್ ಆಗಿರುವಂತಹ ಕಿಲ್ಲರ್ಸ್ಗಳ ಸೋಷಿಯಲ್ ಮೀಡಿಯಾ ಪೋರ್ಟರ್ನ ಲೀಡರ್ ಯಾರು, ಅವನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ, ಪರ್ಟಿಕ್ಯುಲರ್ಲಿ ಮೆದುಳಿನ ಭಾಗಗಳನ್ನೇ ಯಾಕೆ ಕಿಲ್ಲರ್ಸ್ ಕೊಂದ ನಂತರ ಬಾಡಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯೆಲ್ಲ ಸಾಕಷ್ಟು ಕ್ವಶನ್ಸ್ಗಳನ್ನ
ಇಂಟ್ರೆಸ್ಟಿಂಗ್ ವಿಷಯಗಳನ್ನು ರೈಸ್ ಮಾಡಿ ಕ್ಯೂರಿಯಾಸಿಟಿ ಹೆಚ್ಚು ಬಿಲ್ಡ್ ಮಾಡೋ ಥರ ಮಾಡಿದರು. ಆದರೆ ಸೆಕೆಂಡ್ ಹಾಫ್ ಓಪನ್ ಆದಮೇಲೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಬಹಳ ಕಮ್ಮಿ ಇದ್ವು. ಇಡೀ ಸಿನಿಮಾನೇ ಒಂದು ರೀತಿ ಸರ್ವೈವಲ್ ಡ್ರಾಮಾ ಥರ ಕನ್ವರ್ಟ್ ಆಗೋಯ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸಿನಿಮಾದಲ್ಲಿ ಸ್ಟ್ರಾಂಗ್ ವಿಲನ್ ಅಂತ ಇರಲೇ ಇಲ್ಲ. ಜಸ್ಟ್ ಕನ್ವೀನಿಯೆಂಟ್ ಆಗಿ ಕಥೆನ ಮುಗಿಸಿದ ಹಾಗೆ ಮಾಡಿದರು. ಹಿಟ್ 1ನಲ್ಲಿ ಇದ್ದಂತಹ ಕ್ಲಾಸಿನೆಸ್ ಹಿಟ್ ಪಾರ್ಟ್ 2ನಲ್ಲಿ ಸ್ವಲ್ಪ ಡೈಲ್ಯೂಟ್ ಆಗಿತ್ತು. ಹಿಟ್ ಪಾರ್ಟ್ 3ನಲ್ಲಿ ಕಂಪ್ಲೀಟ್ಲಿ ಮಾಸ್ ಎಲಿಮೆಂಟ್ಸ್ಗಳೇ ತುಂಬ ಹೋಯಿತು. ನಾನಿ ಅವರ ಮಾಸ್ ಇಮೇಜ್ಗೆ ಹೊಂದೋ ಹಾಗೆ ಸಿನಿಮಾ ಮಾಡುವಂತಹ ಪ್ರಯತ್ನದಲ್ಲಿ ಒಂದು ಥ್ರಿಲ್ಲರ್ ಸಿನಿಮಾಗೆ ಇರಬೇಕಾದಂತಹ ಮಿಸ್ಟೀರಿಯಸ್ ಎಲಿಮೆಂಟ್ಸ್, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಕಮ್ಮಿ ಆಗೋಯ್ತು. ಹೀರೋ ಕೊನೆಯಲ್ಲಿ ಎಲ್ಲ ಸರಿ ಮಾಡ್ತಾನೆ ಅನ್ನೋದು ಆಲ್ರೆಡಿ ಗೊತ್ತಿದೆ. ಬಟ್ ಗೊತ್ತಿರುವಾಗ ಸ್ಕ್ರೀನ್ ಪ್ಲೇ ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಬಟ್ ಸ್ಕ್ರೀನ್ ಪ್ಲೇನಲ್ಲಿ ಗ್ರಿಪ್ ಇರಲಿಲ್ಲ. ಎಂಗೇಜಿಂಗ್ ಫ್ಯಾಕ್ಟರ್ಸ್ ತುಂಬಾ ಕಮ್ಮಿ ಇತ್ತು. ನಾನಿ ಅವರನ್ನು ಹೊರತುಪಡಿಸಿ ಬೇರೆ ಯಾವುದೇ ಕ್ಯಾರೆಕ್ಟರ್ಗೂ ಡೆಪ್ತ್ ಇರಲಿಲ್ಲ. ವಯಲೆನ್ಸ್, ಬ್ಲಡ್ ಶೆಡ್ ಅಗತ್ಯಕ್ಕಿಂತ ಜಾಸ್ತಿ ಇತ್ತು. ಒಂದೊಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋದರ ಬದಲು ಮಾಸ್ ಎಂಟರ್ಟೈನರ್ ಆಗಿ ಒನ್ ಮ್ಯಾನ್ ಶೋ ಆಗಿ ಈ ಸಿನಿಮಾನ ಮುಗಿಸಿಬಿಟ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಈ ಸಿನಿಮಾದ ಫಸ್ಟ್ ಹಾಫ್ ಚೆನ್ನಾಗಿತ್ತು, ಸೆಕೆಂಡ್ ಹಾಫ್ ಡಲ್ ಆಯಿತು ಅಂತ ನಾನು ಹೇಳ್ತೇನೆ. ಓವರ್ ಆಲ್ HIT ಥರ್ಡ್ ಕೇಸ್ ಸಿನಿಮಾ ಆವ್ರೇಜ್ ವಾಚ್ ಆಗಿತ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.